ಮುಸ್ಲಿಮ್ಸ್ ಬಾಂಧವರು ಎಲ್ಲವರು ನಾವು ಒಂದಾಗಿ ಮುಂಚಿಂದ ಒಂದಾಗಿ ಬಾಳಿದ್ದೀವಿ, ಮುಂದೇನೂ ಈ ರೀತಿ ಶಾಂತಿಯಿಂದ ಬಾಳ್ತೀವಿ. ಇದು ಆಕಸ್ಮಿಕ ಆಗಿ ಯಾರು ಬಂದು ಈ ರೀತಿ ಘಟನೆ ನಡೆದಕ್ಕೆ ನಮ್ಮ ಏರಿಯಾಕ್ಕೆ ಒಂದು ಅಪಪ್ರಚಾರ ಆಗಿದೆ. ಆದರೂ ನಾವು ಮುಂದೆ ಈ ರೀತಿ ಆಚರಿಸ್ಕೊಂಡು ಹಬ್ಬ ಎಲ್ಲ ಯಾವ ಹಬ್ಬ ಆಗಲಿ, ದೀಪಾವಳಿ ಆಗಲಿ, ಗಣೇಶ ಹಬ್ಬ ಆಗಲಿ, ರಂಜಾನ್ ಹಬ್ಬ ಆಗಲಿ, ಎಲ್ಲ ನಮ್ಮ ಹಬ್ಬಗಳು, ಎಲ್ಲ ನಮ್ಮ ದೇವರು. ನಾವೆಲ್ಲ ಒಂದಾಗಿ ಬಾಳಬೇಕು, ವಿಶ್ವಾಸದಿಂದ ಬಾಳಬೇಕು ಅಂತ ನಮ್ಮ ಅಭಿಪ್ರಾಯ. ಇದೇ ರೀತಿ ನಾವು ಮಾಡ್ಬೋಣ. ನಮ್ಮೆಲ್ಲರಿಗೂ ಮಾತಾಡಿ ಫಸ್ಟಾಗಿ ನಾನು ಹೇಳೋದೇನಂತ ಹೇಳಿದ್ರೆ, ನಾವೆಲ್ಲ ಸೇರಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು, ನಮ್ಮ SP ಮೇಡಮ್ ಅವರು ಹಗಲು ರಾತ್ರಿ ನಿದ್ದೆ ಇಲ್ದಂಗೆ ಏನು ಕಷ್ಟಪಡ್ತಾ ಇದ್ದಾರೆ, ಅವರಿಗೊಂದು ದೊಡ್ಡ ಕ್ಲಾಸ್ ಅನ್ನು ನಾನು ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಬಹಳ ಅಭೂತಪೂರ್ವವಾಗಿ ಕೆಲಸ ಮಾಡಿದ್ದಾರೆ, ಎಷ್ಟು ಇಂಟೆಲಿಜೆನ್ಸ್ ಆಗಿ ಕೆಲಸ ಮಾಡಿದ್ದಾರೆ. ಬಹಳ ಜನ ಅವ್ರ ಮೇಲೆ ಹೇಳ್ಕೊಂತ ಇದ್ದಾರೆ, ಸ್ವಲ್ಪ ಯಾರು ಯುವಕರು ಮಾಡಿಲ್ಲ ಅಂತರಿಗೂ ಎತ್ತಿದಾರಂತ. ಬಟ್ ಕಂಪಲ್ಸರಿ ನಾವು ನೋಡಿದಾಗ ಯಾರು ಮಾಡಿಲ್ಲ ಅವ್ರಿಗೆ ಏನೋ ಇಂಕ್ವೈರಿ ಮಾಡಿ ಅವ್ರಿಗೆ ವಾಪಸ್ಸು ಕಳಿಸ್ಕೊಟ್ಟಿದ್ದಾರೆ. ಸೊ ಯಾರು ಮಾಡಿದ್ದಾರೆ ಅವ್ರಿಗೆ ಅವ್ರು ಮಾಡ್ತಾ ಇದ್ದಾರೆ. ಬಟ್ ನಾವು ಬೇತೂರವ್ರು ಆಯ್ತು, ಇಮಾಮ್ ನಗರ್ ಆಯ್ತು, ನಮ್ಮ ಕೊರಂ ಸಂಘದವ್ರು, ನಮ್ಮೆಲ್ಲ ಹುಡುಗರು ಆಯ್ತು, ಎಲ್ಲರೂ ಯಾವ ರೀತಿ ಅಂತ ಹೇಳಿದ್ರೆ, ನನಗೆ ಯಾರು ನಮ್ಮಲ್ಲಿ ಇರೋರು ನಮ್ಮ ವೆಂಕಟೇಶ್ವರ ದೇವಸ್ಥಾನ ಹುಡುಗರು ನನಗೆಲ್ಲ ನನ್ನ ಹೆಸರು ಜಾಫರ್, ನನಗೇನಂತಾರಂದ್ರೆ ಜಾಫರು ಅಂತ ನನಗೆ ಮಾತಾಡೋದು ಹಂಗೆ. ನಾನು ಸಣ್ಣನಿದ್ದಾಗಿಂದ ನಾವು ಸಣ್ಣ ಹುಡುಗರಿದ್ದ ನಾವು ಇವ್ರ ಜೊತೆಗೆ ಆಟ ಆಡ್ಕೊಂಡು ಬಂದಿದ್ದೀವಿ. ನಮ್ಗೆ ಇಲ್ಲಿಂದ ವಾತಾವರಣ ಹೆಂಗಿದೆ ಅಂದ್ರೆ ಅಣ್ಣ ತಮ್ಮಂದು ವಾತಾವರಣ ಇದೆ. ಆ ಒಂದು ವಾತಾವರಣ ಕೆಡ್ಸಕ್ಕೋಸ್ಕರ ಕೆಲವು ಸ್ವಲ್ಪ ಎಲ್ಲಾ ಇದ್ರಲ್ಲಿ ಇರ್ತಾವ, ಎಲ್ಲಾ ಸಮಾಜದಲ್ಲಿ ಇರ್ತಾವು, ಕ್ರಿಮಿ ಕೀಟಗಳು ಇದ್ದೇ ಇರ್ತಾವ. ಅದಕ್ಕೆ ತೆಗಿಯುವಂತ ಕೆಲಸ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ರೆ ಅದಕ್ಕೆ ನಾನು ಅವ್ರಿಗೆ ಬಹಳ ಧನ್ಯವಾದಗಳು ಅರ್ಪಿಸ್ತೇನೆ. ಮುಂದೆ ಬರೋ ದಿನಗಳಲ್ಲಿ ನಾವು ಅಣ್ಣ ತಮ್ಮರಾಗಿ ಇದೇ ರೀತಿ ಬಾಳೋಣ. ಯಾವ ರೀತಿ ಏನ್ ನಡೀತಾ ಇದೆ, ಯಾರು ಮಾಡಿಲ್ಲ ಅವರಿಗೆ ಅವ್ರ ಡಿಪಾರ್ಟ್ಮೆಂಟ್ ಅವರೇ ಬಿಟ್ಟು ಕಳಿಸ್ತಾ ಇದ್ದಾರೆ, ಬಿ ರಿಪೋರ್ಟ್ ಕ್ಲಿಯರ್ ಮಾಡ್ತಾರೆ ಅಂತ ಅವ್ರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಈ ಬೇತೂರಲ್ಲಿ ಗಲಾಟೆ ಆಗಿಲ್ಲ. ಬಹಳ ಜನರಿಗೆ ಏನ್ ಮೈಂಡ್ ಅಲ್ಲಿ ಇದೆ ಅಂದ್ರೆ ಬೇತೂರಲ್ಲಿ ಗಲಾಟೆ ಆಗಿದೆ, ಬೇತೂರಲ್ಲಿ ಗಲಾಟೆ ಆಗಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಕಾರ್ಪೊರೇಟರ್ ಸೈ ಚಾರ್ಲಿ ಸಾಹೇಬ್ರು ನಾವು ಫೋನ್ ಮಾಡಿದ್ರೆ ಒಂದು 5 ನಿಮಿಷ ಲೇಟ್ ಮಾಡ್ಬೋದು, ನೀವು ಫೋನ್ ಮಾಡಿದ್ರೆ 5 ನಿಮಿಷನೂ ಲೇಟ್ ಮಾಡಲ್ಲ. ವಸೀಮಿಗೆ ಕಳ್ಸಿಕೊಡ್ತಾರೆ, ಫಸ್ಟ್ ಹೋಗಪ್ಪ ಪ್ರಾಬ್ಲಮ್ ಅಟೆಂಡ್ ಮಾಡಿ ಬೇರೆದ್ ಮಾಡೋಣ ಅಂತ. ಆ ರೀತಿ ನಮ್ಮ ಬಾಂಧವ್ಯ ನಾವು ಉಳಿಸ್ಕೊಂಡು ಹೋಗಿದ್ದೀವಿ. ಮುಂಬರುವ ದಿನಗಳಲ್ಲೂ ಅದೇ ರೀತಿ ನಾವು ಅಣ್ಣ ತಮ್ಮಂದ್ರಾಗಿ ಬಾಳ್ಕೊಂಡು ಹೋಗ್ತೀವಿ. ದಯವಿಟ್ಟು ದ್ವೇಷ ಭಾವನೆಯಿಂದ ಯಾರಿಗೂ ಒಳ್ಳೇದಾಗಲ್ಲ. ಅದೇ ನಾನು ಹೇಳಕ್ ಮೆಸೇಜ್ ಇಲ್ಲಿ ನಮ್ಮ ಸೈ ಚಾರ್ಲಿ ಅವರು ಈ ಒಂದು ವೇದಿಕೆ ಯಾಕೆ ಕಲ್ಪಿಸ್ಕೊಟ್ಟಿದ್ದಾರೆ ಅಂದ್ರೆ, ದ್ವೇಷ ಭಾವನೆಯಿಂದ ಒಬ್ರಿಗೆ ಏನು ಒಳ್ಳೇದಾಗಲ್ಲ, ಎಲ್ಲರಿಗೂ ಕೆಟ್ಟದಾಗುತ್ತೆ, ಒಂದು ಭಯದ ವಾತಾವರಣ ಹುಟ್ಟುತ್ತೆ. ಆ ಭಯದ ವಾತಾವರಣ ನಮ್ಮ ಏರಿಯಾದಲ್ಲಿ ಬರೋದ್ ಬೇಡ. ಇಡೀ ಬೇತೂರು ರೋಡ್, ಇಮಾಮ್ ನಗರ ಎಲ್ಲಾ ಕಡೆಗೂ ಯಾವ್ದು ಭಯದ ವಾತಾವರಣ ಇಲ್ಲ. ಪ್ರೀತಿ ಸಂತೋಷ ಎಲ್ಲ ಸೇರಿ ಹಬ್ಬ ಮಾಡ್ಕೊಂಡು ವಾತಾವರಣ ಇರೋಣ ಅಂತ ಹೇಳಿ ಅವರೊಂದು ಈ ವೇದಿಕೆ ಮಾಡಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕವಾದಿಂದ ತಮ್ಮೆಲ್ಲರ ವತಿಯಿಂದನೂ ನಾನು ಸೈ ಚಾರ್ಲಿ ಅವರಿಗೆ ಈ ಒಂದು ಕೃತಜ್ಞತೆಗಳು ಸಲ್ಲಿಸ ಇಷ್ಟಪಡ್ತೇನೆ.